ಹಲೋ, ವಿ.ಕೆ. ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ಈಗಾಗಲೇ ನಾನು 36ನೇ ಎಪಿಸೋಡ್ 37ನೇ ಎಪಿಸೋಡನ್ನು ಮಾಡಿ ಮುಗಿಸಿದ್ದೇನೆ. ಏನೆಂದರೆ ಮನೆಗೆ ಬಾಲ್ಕನಿ, ಸಿಟ್ಔಟು, ವಸಾರ, ಪಡಸಾಲೆ ಯಾವ ರೀತಿ ಯಾವ ಭಾಗದಲ್ಲಿ ಅನ್ನುತ್ತಾರೆ ದಕ್ಷಿಣದ ಭಾಗದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇನೆ. ಇನ್ನುಳಿದದ್ದೆಂದರೆ ಪಶ್ಚಿಮದ ಭಾಗದಲ್ಲಿ ಸಿಟ್ಔಟ್, ವಸಾರ, ಪಡಸಾಲೆ ಯಾವುದು ಅನ್ನುಕೊಳ್ಳುತ್ತೀರಿ ತಮ್ಮ ಭಾಗದ ಬಗ್ಗೆ, ಅದು ತಮಗೆ ಬಿಟ್ಟ ವಿಷಯ. ಈ ರೀತಿ ಏನಾದರೂ ಪಶ್ಚಿಮದ ನೈಋತ್ಯದಲ್ಲೈತಿ ನೀವು ಮನೆಗೆ ತಾಕಿದಂತಾಗಲಿ, ಮನೆಯ ಸ್ಲ್ಯಾಬಿನಿಂದ ನೇರವಾಗಿ ಬಂದು ಅಲ್ಲೊಂದು ಚಿಕ್ಕ ಒಂದು ಸಿಟ್ಔಟ್ ವಸಾರವನ್ನು ನಿರ್ಮಿಸಿದ್ದಾದರೆ ಇದು ಭಾಳ ದುಷ್ಪರಿಣಾಮ ಬೀರುತ್ತದೆ ಎಂದು ನಾನು ಹೇಳುತ್ತೇನೆ. ಯಾಕಂದರೆ ಅದೆಷ್ಟೋ ಮನೆಗಳಲ್ಲಿ ನಾನು ನೋಡಿದ್ದೇನೆ, ಸಾಮಾನ್ಯವಾಗಿ ಸಿಟ್ಔಟು ಇರಲಿ ಎಂದು ಅಲ್ಲಿ ಒಂದು ಚಿಕ್ಕದಾದ ಒಂದು ಪಡಸಾಲೆಯನ್ನು ನಿರ್ಮಿಸುವುದುಂಟು. ಅದಕ್ಕೆ ತಾವು ದಯಮಾಡಿ ದಕ್ಷಿಣದ ನೈಋತ್ಯದ ಭಾಗ ಅಂದರೆ ಯಮನ ಭಾಗ ಭಾಳ ಎಚ್ಚರಿಕೆಯಿಂದ ನೋಡಿ. ಇದು ಗಂಡು ಸಂತಾನಕ್ಕೆ ಸಂಬಂಧಪಟ್ಟದ್ದು. ಏನೆಂದರೆ ದಕ್ಷಿಣ ಭಾಗ ಇರುವುದು ಪುರುಷರಿಗೆ. ಒಂದು ವೇಳೆ ಆ ಮನೆಯಲ್ಲಿ ವಾಸಿಸುವರು ಪುರುಷರು ಪಾರ್ಶ್ವವಾಯು, ಅಂಗಹೀನರು, ಬುದ್ಧಿಮಂದರು ಈ ರೀತಿಯ ಮನೆಗಳಲ್ಲಿ ಹುಟ್ಟುವುದು ನೂರೆಷ್ಟೋ ಮನೆಗಳಲ್ಲಿ ನಾನು ನೋಡಿದ್ದೇನೆ. ಅವರ ಜೀವನ ಅದೆಷ್ಟೋ ನರಕವಾಗಿರುತ್ತದೆ. ಪ್ರತಿನಿತ್ಯ ಅವರು ಆರೋಗ್ಯದ ಬಗ್ಗೆ ತಮ್ಮ ಜೀವನವೇ ನಡೆಸಬೇಕಾಗುತ್ತದೆ. ಇತರ ಅವರು ಡೆವಲಪ್ಮೆಂಟ್, ದುಡಿಮೆಯ ಬಗ್ಗೆ ಅವರ ಜೀವನವೇ ನಡೆಯುವುದಿಲ್ಲ. ಬರೀ ಕೇವಲ ಆರೋಗ್ಯದ ಬಗ್ಗೆನೇ ಅವರ ಜೀವನ, ಪ್ರತಿನಿತ್ಯ ಆರೋಗ್ಯದ ಬಗ್ಗೆನೇ ಖರ್ಚು. ಈ ರೀತಿಯಾದರೆ ಆ ಮನೆಯ ಕುಟುಂಬ ಅಭಿವೃದ್ಧಿ ಹೊಂದುವುದು ಅಸಾಧ್ಯದ ಮಾತು. ಅಲ್ಲಿ ಪುರುಷರಾಗಲಿ ಸ್ತ್ರೀಯರಾಗಲಿ, ಒಂದು ವೇಳೆ ಇದು ಪುರುಷನಿಗೆ ಸಂಬಂಧಪಟ್ಟದ್ದು, ಒಂದು ವೇಳೆ ಆ ಭಾಗದಲ್ಲಿ ಪುರುಷನಿಗೆ ಯಾವುದೇ ರೀತಿಯಿಂದ ತೊಂದರೆ ಆದರೂ ಪಾರ್ಶಿ ವಾಯು ಅಥವಾ ಇತರಾದಿ ಆಕ್ಸಿಡೆಂಟು ಇದರ ರೀತಿ ಆಗುವುದು ಉಂಟು. ಅಂಗಹೀನನಾಗಿ, ಕಾಲನಾಗಿ, ಬುದ್ಧಿಮಂದನಾಗಿದ್ದರೆ ಅಲ್ಲಿ ಆ ಸ್ತ್ರೀಯು ಅದೆಷ್ಟು ನರಕವನ್ನು ಅನುಭವಿಸುತ್ತಾಳೆ ಎಂಬುದು ಅದು ಹೇಳುತ್ತೀರದು. ಅದಕ್ಕೆ ಒಬ್ಬರಿಗೆ ಆದರೆ ಮನುಷ್ಯನ ಜೀವನ ಎಂಬುದು ಎರಡು ಚಕ್ರಗಳಿದ್ದಂತೆ. ಒಂದು ಚಕ್ರಕ್ಕೆ ಏನಾದರೂ ತೊಂದರೆ ಆದರೆ ಇನ್ನೊಂದು ಚಕ್ರವು ಅದರ ಕಷ್ಟ ನಷ್ಟಗಳನ್ನು ಅನುಭವಿಸಲೇಬೇಕಾಗುತ್ತದೆ. ಅದಕ್ಕೆ ಇಲ್ಲಿ ದಕ್ಷಿಣದ ಭಾಗ ಪುರುಷನಿಗೆ ಸಂಬಂಧಪಟ್ಟದ್ದೇ ಆದರೆ ಒಂದು ವೇಳೆ ಆ ಪುರುಷನಿಗೆ ಏನೇ ತೊಂದರೆ ಆದರೂ ಅಲ್ಲಿ ವಾಸಿಸುವಂಥ ಆ ಮನೆಯ ಒಡತಿಯಾಗಲಿ ಮಡದಿಯಾಗಲಿ ಅವರು ಅದೆಷ್ಟು ತಮ್ಮ ಮಕ್ಕಳನ್ನಾಗಲಿ ಪತಿಯನ್ನಾಗಲಿ ಆರೈಕೆ ಮಾಡಲಿಕ್ಕೆ ನರಕ ಜೀವನ ಅನುಭವಿಸುತ್ತಿದ್ದಾರೆಂದು ನಾನು ಹೇಳುವುದು ಅಸಾಧ್ಯವಾದ ಮಾತು. ಅದಕ್ಕೆ ತಾವು ಅಕ್ಕಪಕ್ಕದಲ್ಲಿ ನಿಮ್ಮ ಮನೆಗಳಲ್ಲಿ ಈ ರೀತಿ ಏನಾದರೂ ಇದ್ದರೆ ನೋಡಿ, ಒಂದು ವೇಳೆ ಇತರರಿಗೆ ಹೇಳಿ ಈ ರೀತಿ ತೊಂದರೆ ಆಗುತ್ತದೆ ಅಂತಂದು ನೀವು ಆರೋಗ್ಯಕ್ಕೆ ಕುತ್ತು ತಂದುಕೊಂಡಂತೆ ಅಲ್ಲಿ ನೀವು ಪಶ್ಚಿಮದ ನೈಋತ್ಯದಲ್ಲಿ ವಸಾರೆ, ಪಡಸಾಲೆ, ಸಿಟ್ಔಟು ನಿರ್ಮಿಸಿದ್ದೇ ಆದರೆ ನಿಮಗೆ ಕೆಡುಕು ಎಂದೂ ತಪ್ಪಿದ್ದಲ್ಲ. ಪ್ರತಿನಿತ್ಯ ನಿಮಗೆ ಅಪಜಯ, ಅಪನಿಂದನೆ, ಅಪಕೀರ್ತಿ ಎಲ್ಲ ರೀತಿಯಿಂದ ಬರುವುದುಂಟು. ಯಾವುದೇ ಸಾಲ ಸೂಲ ಮಾಡಿ ಆತ್ಮಹತ್ಯೆಗೆ ಆ ಮನೆಯಲ್ಲಿ ಪುರುಷರ ಆತ್ಮಹತ್ಯೆಗೆ ಆಗುವುದುಂಟು. ಇದು ಬಹಳ ಗಂಭೀರವಾದ ವಿಷಯ. ಅದಕ್ಕೆ ನೀವು ಒಂದು ವೇಳೆ ಸಿಟ್ಔಟ್ ವಸಾರವನ್ನು ಏನಾದರೂ ನಿರ್ಮಿಸಬೇಕಾಗಿದ್ದರೆ ಪಶ್ಚಿಮದ ವಾಯುಭಾಗದಲ್ಲಿ, ಅಂದರೆ ಅಲ್ಲಿ ಒಳ್ಳೆಯ ಭಾಗದು, ಅಲ್ಲಿ ನೀವು ಉಚ್ಚ ಸ್ಥಾನವೆನ್ನುತ್ತಾರೆ. ಇದುವರೆಗಾಗಿ ಹೇಳಿದ್ದೇನೆ. ಇದು ಪಶ್ಚಿಮದ ನೈಋತ್ಯದ ಭಾಗ ಏನು ಅನ್ನುತ್ತದೆ, ನೀಚ ಸ್ಥಳವದು. ಅಲ್ಲಿ ವಸಾರ ಪಡಸಾರ ಏನಾದರೂ ನಿರ್ಮಿಸಿದ್ದಾದರೆ ನೀವು ತೊಂದರೆ ನೀಚ ಸ್ಥಾನದಲ್ಲಿ. ಅದೇ ಪಶ್ಚಿಮದ ವಾಯುಭಾಗದಲ್ಲಿ ನೀವು ಸಿಟ್ಔಟ್, ಪಡಸಾಲೆ ಏನಾದರೂ ನಿರ್ಮಿಸಿದ್ದಾದರೆ ಒಳ್ಳೆಯ ಶುಭಫಲವನ್ನು ಕೊಡುತ್ತದೆ. ಪಶ್ಚಿಮದ ವಾಯುಭಾಗದಲ್ಲಿ ಸಿಟ್ಔಟ್, ಪಡಸಾಲೆ, ವಸಾರೆ ನಿರ್ಮಿಸಿದ್ದಾದರೆ ಮನೆಗೆ ತಾಕಿದಂತೆ ಆಗಿರಲಿ, ಪರವಾಗಿಲ್ಲ, ಅದೇನಿಲ್ಲ. ಇದು ಒಳ್ಳೆಯ ಶುಭದಾಯಕವನ್ನು ಕೊಡುತ್ತದೆ. ಅದಕ್ಕೆ ಅದೆಷ್ಟೋ ಜನಗಳು ಒಂದು ವೇಳೆ ನೀವು ಪಶ್ಚಿಮದ ನೈಋತ್ಯ ಭಾಗದಲ್ಲಿ ಸಿಟ್ಔಟು, ಪಡಸಾಲೆ, ವಸಾರೆ ಏನಾಗಿದ್ದರೆ ಅದನ್ನು ತೆಗೆದು ಪೂರ್ವ ಪಶ್ಚಿಮದ ವಾಯುಭಾಗದಲ್ಲಿ ನೀವು ಪಡಸಾಲೆಯನ್ನು, ವಸಾರೆಯನ್ನು ನಿರ್ಮಿಸಿಕೊಂಡಿದ್ದಾದರೆ ಪುನಃ ನೋಡಿ, ನಿರ್ಮಿಸಿಕೊಂಡು ನೋಡಿ, ಅದೆಷ್ಟು ಸುಖವಾಗಿ ಬದುಕುತ್ತೀರೆಂಬುದು
ಆ ನಂತರ ನಿಮಗೆ ಗೊತ್ತಾಗುತ್ತದೆ. ಪಶ್ಚಿಮದ ವಾಯುದ ಭಾಗದಲ್ಲಿ ಪಡಸಾಲೆ ಒಸಾಲೆ ಸಿಟ್ ಔಟ್ ಇರಬೇಕು. ಇದು ಮುಖ್ಯವಾಗಿ ತಿಳಿದುಕೊಳ್ಳಬೇಕು. ಈಗಾಗಲೇ ಇದರ ಬಗ್ಗೆ 4 ದಿಕ್ಕುಗಳ ಬಗ್ಗೆ ಸಂಪೂರ್ಣವಾದ ವಿಡಿಯೋದ ಮುಖಾಂತರ ನಾನು ತಿಳಿಸಿದ್ದೇನೆ. ಇದರ ಬಗ್ಗೆ ತಮಗೆ ಏನಾದರೂ ತಿಳಿಯದಿದ್ದರೆ ನಮಗೆ ಕಾಮೆಂಟ್ಸ್ ಮುಖಾಂತರ ಕೇಳಿ ನಾನು ಹೇಳುತ್ತೇನೆ. ಹಾಗೂ ಇಲ್ಲ ಎಂದರೆ ಫೋನ್ ಮುಖಾಂತರ ಕೇಳಿ ನಾನು ಎಲ್ಲ ಉಚಿತವಾಗಿ ತಮಗೆ ಸಲಹೆಯನ್ನು ಕೊಡುತ್ತೇನೆಂದು ಹೇಳುತ್ತೇನೆ. ಈ ಮಾನವ ಕುಲವು ಒಳ್ಳೆಯ ಜೀವನವನ್ನು ಅನುಭವಿಸಲಿ ಎಂದು ನಾನು ಆಶಿಸುತ್ತೇನೆ. ಅದಕ್ಕೆ ನಮ್ಮ ಇದಕ್ಕೆ ವಿಡಿಯೋಕ್ಕೆ ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಶೇರ್ ಮಾಡಿ ಹಾಗೂ ಇತರರಿಗೂ ನನಗೆ ಕಾಮೆಂಟ್ ಮಾಡಿ ಎಂದು ಹೇಳುತ್ತಾ ನಾನು ನನ್ನ ವಿಡಿಯೋವನ್ನು 4 ಭಾಗದಲ್ಲಿ ಯಾವ ರೀತಿಯ ಸಿಟ್ ಔಟನ್ನು ಇರಬೇಕೆಂದು ಹೇಳಿದ್ದೇನೆ. ಮುಂದಿನ ವಿಷಯವು ಮುಂದೆ ಮಾಡುತ್ತೇನೆ.